Hello students, welcome back to second session. That is, in this session also we are going to continue the problem solving using the computer, and I am Vinod Siddhanavar, and this course will come under Vijayanagar Sri Krishna Devaraya University, Ballari. So we will move on to the today's session, that is definition and problem solving using the computer. This is a continuation section of first session, right? So before going on to the second session, we will first recap or revise the first session. In the first session, we have learned about the introduction of problem solving techniques, problem solving phases, and we have seen some of the phases. In that, we have dealt in detail about the problem definition and problem analysis, right? So in the previous class ನಾವು ಏನೇನು ನೋಡಿದ್ವಿ ಅಂತಂತಂದ್ರೆ ಪ್ರಾಬ್ಲಮ್ ಡೆಫಿನೇಷನ್ ಫೇಸಸ್ ನೋಡಿದ್ವಿ, ಅದಾದಮೇಲೆ ಪ್ರಾಬ್ಲಮ್ ಡೆಫಿನೇಷನ್ ಅಂದರೆ ಏನಂತ ನೋಡಿದ್ವಿ, ಅದಾದಮೇಲೆ ಪ್ರಾಬ್ಲಮ್ ಅನಾಲಿಸಿಸ್ ಅಂದರೆ ಏನು ನೋಡಿದ್ವಿ, ಅದಷ್ಟೇ ಅಲ್ಲದೆ ಒಂದಿಷ್ಟು ಎಕ್ಸಾಂಪಲ್ಸು ನೋಡಿದ್ವಿ, ರೈಟ್? ಫಾರ್ ಎಕ್ಸಾಂಪಲ್ ದಟ್ ಈಸ್ ವಾಟರಿಂಗ್ ಆಫ್ ಫ್ಲವರ್ಸ್, ರೈಟ್? ಸೊ ಅದೇ ಥರ ವಿ ವಿಲ್ ಟ್ರೈ ಟು ಲರ್ನ್ ಸಮ್ ಮೋರ್ ಫೇಸಸ್ ಇನ್ ದಿಸ್ ಸೆಷನ್. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ನೌ, ರೈಟ್? ಸೊ ದೀಸ್ ಆರ್ ದ ಸೆಷನ್ಸ್ ವಿ ಹ್ಯಾವ್ these are the phases that we are going to deal with in the problem solving using computer. Andre computer use ಮಾಡಿ problem solve ಮಾಡೋದಕ್ಕೆ we should use these phases, and ಇದರಲ್ಲಿ ನಾವು problem definition ಅಂದ್ರೆ ಏನಂತ ನೋಡಿದೀವಿ, ಅದಾದ್ಮೇಲೆ problem definition, problem analysis ಅದನ್ನು ನೋಡಿದೀವಿ. So in this one we will start with the algorithm, right? So algorithm is nothing but a ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಸೊ ನಾವು ಇದೆಲ್ಲ ಏನು ಹೇಳ್ತೀವಿ ಅಂತಂದರೆ, ಇದೆಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಫೇಸಸ್ ಅಂದರೆ ಸ್ಟೆಪ್ಸ್. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ದೀಸ್ ಆರ್ ದ ಸ್ಟೆಪ್ಸ್ ಆರ್ ದ ಫೇಸಸ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಫ್ ಕಂಪ್ಯೂಟರ್, ರೈಟ್? ಸೊ ಅದೇ ಥರ ಅದರಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತಂದರೆ ವಿ ಶುಡ್ ಯೂಸ್ ಸಮ್ ಟೆಕ್ನಿಕ್ಸ್. ಅಂದರೆ ಒಂದಿಷ್ಟು ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್, ರೈಟ್? So in that one of the problem solving technique is algorithm, right? So it can be defined as step by step procedure to solve a particular problem. ಹಿಂಗಂದ್ರೆ ಏನಪ್ಪ ಅಂತಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಒಂದಾದ್ಮೇಲೆ ಒಂದು. ಇನ್ ದ ಪ್ರೀವಿಯಸ್ ಸೆಷನ್, ಲಾಸ್ಟ್ ಸೆಷನ್ ಅಲ್ಲಿ ನಾವು ನೋಡಿದ ಹಾಗೆ ಒಂದು ಎಕ್ಸಾಂಪಲ್ ಹೇಳಿದೆ ನಮಗೆ, ವಾಟರಿಂಗ್ ಆಫ್ ಫ್ಲವರ್ಸ್. ಸೊ ಅದರಲ್ಲಿ ಏನು ಮಾಡ್ತಿದ್ವಪ್ಪ ಅಂತಂದ್ರೆ ನಾವು ಫಸ್ಟ್ ಬಕೆಟ್ನ ತೊಗೊತಿದ್ವಿ, ಬಕೆಟಲ್ಲಿ ನೀರು ತೊಗೊತಿದ್ವಿ, ನೀರನ್ನ ಸ್ಟಾರ್ಟ್ ಮಾಡಿ ಆಫ್ ಮಾಡಿ ಅದಾದಮೇಲೆ ಗಾರ್ಡನ್ಗೆ ಹೋಗಿ ನೀರು ಹಾಕ್ತಾ ಇದ್ವಿ, ರೈಟ್? ದೀಸ್ ಆರ್ ದ ಪರ್ಟಿಕ್ಯುಲರ್ ಸ್ಟೆಪ್ಸ್. ಅಂದರೆ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ಪು, ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್. ಅಂದರೆ ಫಸ್ಟ್ ಸ್ಟೆಪ್ ಮಾಡಿಲ್ಲ ಅಂದರೆ ಸೆಕೆಂಡ್ ಸ್ಟೆಪ್ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ವಿ ನೀಡ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಯಾವುದೋ ಒಂದು ಟಾಸ್ಕ್ ಆಗಲಿ, ಯಾವುದೋ ಒಂದು ಪ್ರಾಬ್ಲಮ್ ಆಗಲಿ ನಮಗೆ ಕೊಟ್ಟರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಾಲ್ವ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಅಲ್ಗಾರಿದಮ್, right? So it consists of English like statements, right? English like statements ಅಂತಂತಂದ್ರೆ ನಾನು ಆಗಲೇ ಹೇಳಿದಲ್ಲ ಎಕ್ಸಾಂಪಲ್ ಲಾಸ್ಟ್ ಸೆಷನಲ್ಲಿ ವಾಟರಿಂಗ್ ಆಫ್ ಫ್ಲವರ್ಸ್. ಸೊ ಅದರೊಳಗೆ ಏನಪ್ಪ ಅಂತಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ವಿ. ಅಂದರೆ ಟೇಕ್ ದ ಕ್ಯಾನ್ ವಿತ್ ಹ್ಯಾಂಡಲ್ ಆ್ಯಂಡ್ ಗೋ ಟು ದ ಟ್ಯಾಪ್ ವಾಟರ್ ಆ್ಯಂಡ್ ಫಿಲ್ ದ ಕ್ಯಾನ್, ಟರ್ನ್ ಆನ್ ದ ಟ್ಯಾಪ್, ಟರ್ನ್ ಆಫ್ ದ ಟ್ಯಾಪ್. ಸೊ ದೀಸ್ ಆರ್ ದ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್. ಅಂದರೆ ನಮಗೆ ಯಾಕೆ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿದಾರೆ ಅಂತಂದ್ರೆ ಅವರು ನಮಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು, ಅಂದರೆ ಬರೆದವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು, ಆ್ಯಸ್ ವೆಲ್ ಆಸ್ ಕಂಪ್ಯೂಟರ್ಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು, ರೈಟ್? ನಮ್ಗೆ ಯಾಕೆ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡ್ ಆಗಬೇಕಂತಂದರೆ ದಿಸ್ ಇಸ್ ದ ಗ್ಲೋಬಲ್ ಲ್ಯಾಂಗ್ವೇಜ್. ಸೊ ದ್ಯಾಟ್ ಇಫ್ ಯು ರೈಟ್ ಎನಿ ಸ್ಟೇಟ್ಮೆಂಟ್ ಅಥವಾ ಯಾವುದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ನೀವು ಬರೆದ್ರೂ ಅದರಲ್ಲಿ ಯಾರಾದರೂ ಒಂದು ಓದಿದರೆ ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ದೇ ವಿಲ್ ಯೂಸ್ ದ English like statements in the algorithm, right? Next, each statement must be precise and well defined to perform a specific operation. ಏನು ಹೇಳುತ್ತಂತಂದ್ರೆ ಇದು ಈಚ್ ಸ್ಟೇಟ್ಮೆಂಟ್ ಅಂದರೆ ಒಂದು ಸ್ಟೇಟ್ಮೆಂಟ್ ಪ್ರಿಸೈಸ್ ಆಗಿರ್ಬೇಕು. ಪ್ರಿಸೈಸ್ ಅಂತಂತಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್. ಅಂದರೆ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟ್ ಆಗಿ ನಾವು ಆ ಸ್ಟೇಟ್ಮೆಂಟ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾವೇನು ಹೇಳಿದ್ವಿ, ಟೇಕ್ ಅ ಕ್ಯಾನ್ ವಿತ್ ಅ ಹ್ಯಾಂಡಲ್. ಇದ್ರ ಈ ಸ್ಟೇಟ್ಮೆಂಟ್ ಬರೆಯೋ ಬದಲು ನಾವು ಗೋ ಟು ದ ರೂಮ್
where cans are available and then search for the can and take the can and search for the handle with can and take that can. So how this sounds ಅಂದ್ರೆ now if you write the same sentence very long, now ದೊಡ್ಡ ಸೆಂಟೆನ್ಸ್ ಆಗಿ ಬರೆದ್ರೆ it will be very confusing for you also and the computer also to understand. ಅದಕ್ಕೆ ಏನು ಮಾಡಬೇಕು, we should write a precise statements, like each statement must be precise. Next is well defined to perform specific operation. Well defined ಅಂತಂತಂದ್ರೆ ನಾವು ಹೇಳಿದಂಗೆ take a can with handle, right? This is a specific operation, ಅಂದ್ರೆ with handle ಇರೋದು ಕ್ಯಾನ್ ಅಷ್ಟೇ ತಗೋಬೇಕು, right? And it is well defined. Take a can with handle. This is well defined so that everyone will understand the same statement if you write any number of times or anywhere, right? So ಅದಕ್ಕೆ ನಾವು ಏನಂತ ಕರಿತೀವಿ, we define to perform, well defined to perform a specific operation, right? So it consists of English like statement, English ತರ language, English ಅಲ್ಲೇ ಇರುತ್ತೆ, English like statement ತರ ಇರುತ್ತೆ. ಅದಷ್ಟೇ ಅಲ್ಲದೆ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟ್ ಆಗಿ ಬರೀಬೇಕು. ಅದಷ್ಟೇ ಅಲ್ಲದೆ ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಓದೋರಿಗೆ. ಸೊ ದಟ್ ಈಸ್ ದ ಕೇಸ್. ನೆಕ್ಸ್ಟ್ ಇಸ್ ವೆನ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಕ್ಯಾರಿಡ್ ಔಟ್ ಫಾರ್ ಅ ಸ್ಪೆಸಿಫಿಕ್ ಕಂಡೀಷನ್ ದೇ ವಿಲ್ ಪ್ರೊಡ್ಯೂಸ್ ಅ ರಿಕ್ವೈರ್ಡ್ ರಿಸಲ್ಟ್. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ವೆನ್ ದೀಸ್ ಸ್ಟೇಟ್ಮೆಂಟ್ಸ್ ಅಂದರೆ ಇವು ಸ್ಟೇಟ್ಮೆಂಟ್ ತೊಗೊಂಡು ನಾವು ಒಂದಿಷ್ಟು ಕಂಡೀಷನ್ಸ್ ಬರೀಬೇಕಾಗತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ ಅದ್ರಲ್ಲಿ ನಾವು ಆ ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಟು ಆ್ಯಡ್ ಟು ನಂಬರ್ಸ್, ಅಂದರೆ ಎರಡು ನಂಬರ್ಸ್ ನಾವು ಆ್ಯಡ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಟೇಕ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಪಿ, ರೈಟ್? ಸೊ ದಿಸ್ ಈಸ್ ದ statements we have defined. Andre consider this as a one condition. Now try to read this. When these statements are carried out for a given set of conditions, they will produce a required result. ಏನಪ್ಪಾ ಅಂತಂದ್ರೆ c is equal to a plus b. So this is one condition. ಇದೇನು ಮಾಡುತ್ತೆ, it will add two numbers using the plus operation and it will give the result to the required output in the C. ಅಂದರೆ it will produce a required result. ಅಂದರೆ ಇದರಿಂದ ರಿಸಲ್ಟ್ ಬಂದಿರೋದು ನಾವು ಸಿ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇಟ್ ವಿಲ್ ಪ್ರೊಡ್ಯೂಸ್ ಅ ರಿಕ್ವೈರ್ಡ್ ರಿಸಲ್ಟ್, ರೈಟ್? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪರ್ಫಾರ್ಮ್ ಎನಿಥಿಂಗ್. ಸೊ ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್ಸ್. ಸೊ ಇಫ್ ಯು ವಾಂಟ್ ಟು ರೈಟ್ ಆ್ಯನ್ ಅಲ್ಗಾರಿದಮ್, ಯಾವುದೇ ಒಂದು ಅಲ್ಗಾರಿದಮ್ ಬರೀಬೇಕಂತಂದರೆ there are some characters, ಅದಕ್ಕೊಂದಿಷ್ಟು ಕ್ಯಾರೆಕ್ಟರ್ಸ್ ಇದಾವೆ. ಸೊ ಆ ಕ್ಯಾರೆಕ್ಟರ್ಸ್ ಫಾಲೋ ಮಾಡಿದ್ರಷ್ಟೇ ಯು ಕ್ಯಾನ್ ರೈಟ್ ಅ ಗುಡ್ ಅಲ್ಗಾರಿದಮ್ ಆರ್ ಯು ಕ್ಯಾನ್ ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಯೂಸಿಂಗ್ ದ್ಯಾಟ್ ಅಲ್ಗಾರಿದಮ್ ಟೆಕ್ನಿಕ್, ರೈಟ್? ಸೊ ವಿ ವಿಲ್ ಟ್ರೈ ಟು ಲರ್ನ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿದಮ್. ಸೊ ಫಸ್ಟ್ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ನಮ್ಮದು ಇನ್ಪುಟ್. ಸೊ ಇನ್ಪುಟ್ಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇಟ್ ಮೇ accept 0 or more inputs, right? Try to see this. It may accept 0 or more inputs. And we will take one more characteristics, output. Output ಅಂತಂದ್ರೆ it should produce at least one output or result. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಟು ಅಂದ್ರೆ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಏನು ತಿಳ್ಕೊಬೇಕಂತಂದ್ರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್, ರೈಟ್? ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತಂದ್ರೆ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇದೆಯಲ್ಲ ಇಲ್ಲಿ. ಸೊ ಇದರಲ್ಲಿ ನಾವು ಎ ಮತ್ತು ಬಿ ಅನ್ನೋದು ಇನ್ಪುಟ್, ಸಿ ಅನ್ನೋದು ಏನಪ್ಪಾ ಅಂತಂತಂದ್ರೆ ಔಟ್ಪುಟ್, ರೈಟ್? ಸೊ ನಮ್ಗೆ ರಿಸಲ್ಟ್ ಬಂದಿದ್ದು ಸಿ ಅಲ್ಲಿ ಸ್ಟೋರ್ ಮಾಡ್ತೀವಿ, ದಟ್ ಈಸ್ ಅ ರಿಸಲ್ಟ್ ಆರ್ ಔಟ್ಪುಟ್, ರೈಟ್? ಸೊ ದಟ್ ವಿ ಕ್ಯಾನ್ ಸೇ ದಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕ್ಯಾನ್ ಬಿ ಡಿಫೈನ್ಡ್ ಯೂಸಿಂಗ್ ದ ಅಲ್ಗಾರಿದಮ್. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಫಸ್ಟ್ ಬರೋದು ಇನ್ಪುಟ್, ಸೆಕೆಂಡ್ ಬರೋದು ಔಟ್ಪುಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅ ಡೆಫಿನೆಟ್ನೆಸ್. ಥರ್ಡ್ ಒನ್ ಇಸ್ ಅ ಡೆಫಿನೆಟ್ನೆಸ್. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಈಚ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಕ್ಲಿಯರ್, well defined and precise. There should not be any ambiguity, right? ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಬರೀತಾ ಇದ್ರಿ ಅಂದರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಸಿ ಇಸ್ ಈಕ್ವಲ್ ಟು ಸೇಮ್ ಎಕ್ಸಾಂಪಲ್ ದಟ್ ಈಸ್ ಎ ಪ್ಲಸ್ ಬಿ, ರೈಟ್?
ಸೊ ದಿಸ್ ಈಸ್ ಯುವರ್ ಎಕ್ಸಾಂಪಲ್, ರೈಟ್? ದಿಸ್ ಈಸ್ ಯುವರ್ ಎಕ್ಸಾಂಪಲ್. ಇದರಲ್ಲಿ ನಮ್ಗೆ ಎಕ್ಸಾಕ್ಟ್ ಆ್ಯಂಡ್ ವೆಲ್ ಡಿಫೈನ್ಡ್ ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಇದು ಯಾರು ನೋಡಿದ್ರೆ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ 2 ನಂಬರ್ ಇದಾವೆ, 2 ನಂಬರ್ ಆ್ಯಡ್ ಮಾಡಿ ಸಿ ಅಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಇದೆ. ಸೊ ದಿಸ್ ಇನ್ಸ್ಟ್ರಕ್ಷನ್ ಈಸ್ ವೆರಿ ಕ್ಲಿಯರ್. ಅಂದರೆ ದಿಸ್ ಇನ್ಸ್ಟ್ರಕ್ಷನ್ ಇಸ್ ವೆರಿ ಕ್ಲಿಯರ್. ವೆಲ್ ಡಿಫೈನ್ಡ್ ಅಂದರೆ ವೆಲ್ ಡಿಫೈನ್ಡ್ ಮೀನ್ಸ್ ಇಟ್ ಈಸ್ ಎ ಪ್ಲಸ್ ಬಿ ಅಂತಂದ್ರೆ ಇಟ್ ಈಸ್ ಅ ಎಡಿಷನ್. ಸೊ ಇಟ್ ಈಸ್ ವೆಲ್ ಡಿಫೈನ್ಡ್. ಪ್ರಿಸೈಸ್ ಯಾಕಪ್ಪ ಅಂತಂದರೆ ಎ ಪ್ಲಸ್ ಬಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಣ್ಣದಾಗಿದೆ, ಅಂದರೆ ಆಸ್ ಸ್ಮಾಲ್ ಆಸ್ ಪಾಸಿಬಲ್, ರೈಟ್? ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಅ ನಂಬರ್ 1 ಪ್ಲಸ್ ನಂಬರ್ 2 ಅಂತರ ಆ ಥರನೂ ನಾವು ಬರಿಬೋದು. ಬಟ್ ಪ್ರಿಸೈಸ್ ಮಾಡ್ಬೇಕಂತಂದರೆ ವಿ ಶುಡ್ ರೈಟ್ ಇಟ್ ಆಸ್ ಅ ಎ ಪ್ಲಸ್ ಬಿ. ನೆಕ್ಸ್ಟ್ ಈಸ್ ದೇ ಶುಡ್ ನಾಟ್ ಬಿ ಎನಿ ಆಂಬಿಗ್ವಿಟಿ. ಆಂಬಿಗ್ವಿಟಿ ಅಂದರೆ ಏನಪ್ಪ ಅಂತಂದರೆ ದೇ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್. ಅಂದರೆ ಯೂಸರ್ಗೆ ಈ ಇನ್ಸ್ಟ್ರಕ್ಷನ್ ನೋಡಿದ ತಕ್ಷಣ ಯಾವುದೇ ಕನ್ಫ್ಯೂಷನ್ ಬರಬಾರ್ದು ಅವ್ರಿಗೆ. ಫಾರ್ ಎಕ್ಸಾಂಪಲ್ ನೋಡ್ರಿಲ್ಲ, ನಾನು ಇದನ್ನು ಪ್ಲಸ್ ಅನ್ನೋದನ್ನ ತೆಗೆದುಬಿಡ್ತೀನಿ ಇವಾಗ. ಐ ವಿಲ್ ರಿಮೂವ್ ದಿಸ್ ಪ್ಲಸ್. ಸೊ ಪ್ಲಸ್ ತೆಗೆದಾಗ ಯೂಸರ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿದ್ದು ನೋಡಿದ್ರೆ ಸಿ ಈಸ್ ಈಕ್ವಲ್ ಟು ಎ ಬಿ ಅಂತ ಇದೆ. ಸೊ ದೇ ವಿಲ್ ನಾಟ್ ಗೆಟ್ ಟು ನೋ ಆ ಪ್ರೋಗ್ರಾಮರ್ ಏನು ಮಾಡ್ತಿದ್ದಾನಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವನು ಎಡಿಷನ್ ಮಾಡ್ತಿದ್ದಾನೋ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ದಾನೋ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದಾನೋ, ಯಾವ ಆಪ್ರೇಷನ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವು ಯಾವುದೇ ಸ್ಟೇಟ್ಮೆಂಟ್ ಬರೆದ್ರು ಅಥವಾ ಯಾವುದೇ ಇನ್ಸ್ಟ್ರಕ್ಷನ್ ಬರೆದ್ರು ದ್ಯಾಟ್ ಶುಡ್ ನಾಟ್ ಹ್ಯಾವ್ ಎನಿ ಆಂಬಿಗ್ವಿಟಿ ಅಥವಾ ಏನು ಕನ್ಫ್ಯೂಷನ್ಸ್ ಇರಬಾರ್ದು ಅದರಲ್ಲಿ, ರೈಟ್? ಸೊ ಅದಕ್ಕೆ ನಾವು ವಿ ಶುಡ್ ರೈಟ್ ಅ ಸ್ಟೇಟ್ಮೆಂಟ್ ವಿತೌಟ್ ಎನಿ ಆಂಬಿಗ್ವಿಟಿ. ದ್ಯಾಟ್ ಮೀನ್ಸ್ ಇಟ್ ಇಸ್ ಅ ಡೆಫಿನೆಟ್ನೆಸ್, ರೈಟ್? ನೆಕ್ಸ್ಟ್ ಈಸ್ ಫೈನೈಟ್ನೆಸ್. ಫೈನೈಟ್ನೆಸ್ ಅಂದರೆ ಏನಪ್ಪ ಅಂತಂದರೆ ಇಟ್ ಶುಡ್ ಬಿ ಅ ಸೀಕ್ವೆನ್ಸ್ ಆಫ್ ಫೈನೈಟ್ ಇನ್ಸ್ಟ್ರಕ್ಷನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ನಮ್ಮದು, ಇಟ್ ಶುಡ್ ಬಿ ಅ ಸೀಕ್ವೆನ್ಸ್ ಆಫ್ ಫೈನೈಟ್ ಇನ್ಸ್ಟ್ರಕ್ಷನ್ಸ್. ಫೈನೈಟ್ ಅಂದರೆ ಏನಪ್ಪ ಅಂತಂತಂದ್ರೆ ಕೌಂಟೇಬಲ್ ನಂಬರ್ಸ್, ಕೌಂಟೇಬಲ್ ಸ್ಟೆಪ್ಸ್. ಅಂದರೆ ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ ವಾಟರಿಂಗ್ ಆಫ್ ಫ್ಲವರ್ಸ್, ಅದರೊಳಗೆ ನಾವು 7 to 8 ಸ್ಟೆಪ್ಸ್ ಯೂಸ್ ಮಾಡಿದ್ವಿ. ದಟ್ ಈಸ್ ಅ ಫೈನೈಟ್ ಸ್ಟೆಪ್. ಫೈನೈಟ್ ಅಂತಂದರೆ ಎಕ್ಸಾಕ್ಟ್ ಸ್ಟೆಪ್. ಇಟ್ ಶುಡ್ ನಾಟ್ ಗೋ ಇನ್ ಟು ದ ಲೂಪ್, ಅಂದರೆ ಅದು ಮೋರ್ ದ್ಯಾನ್ 7 ಅಥವಾ ಕಂಟಿನ್ಯೂಸ್ ಆಗಿ ಒಂದು 100 ಲೈನ್ಸ್ ಆಗ್ತಾ ಹೋಗ್ಬಾರ್ದು ಶಾರ್ಟ್ ಪ್ರಾಬ್ಲಮ್ಗೆ. ದಟ್ ಈಸ್ ಇಟ್ ಶುಡ್ ಬಿ ಅ ಸೀಕ್ವೆನ್ಸ್ ಆಫ್ ಫೈನೈಟ್ ಇನ್ಸ್ಟ್ರಕ್ಷನ್. ದಟ್ ಈಸ್ ಇಟ್ ಶುಡ್ ಎಂಡ್ ಅಟ್ ಅ ಫೈನೈಟ್ ಟೈಮ್ ಅಟ್ 1 or more ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ. ಸೊ ಇದರ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂತಂದರೆ ಇವಾಗ ನೋಡ್ರಿ, ನಾವು ವಾಟರಿಂಗ್ ಆಫ್ ಫ್ಲವರ್ಸ್ ಅಂತ ಬರೆದಿದ್ವಿ. ಸೊ ಅದಕ್ಕೆ ನಾವು ಎಂಡ್ ಸ್ಟೇಟ್ಮೆಂಟ್ ಬರೀಲೇಬೇಕು. ಯಾಕಪ್ಪ ಅಂತಂದರೆ ನಮಗೆ ಅದನ್ನ ನೀರು ಹಾಕಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನೀರು ಹಾಕಿದ್ದೀವಿ ಸಾಕು ಅಂತ ಇಟ್ಬಿಡ್ತೀವಿ. ಬಟ್ ಅದೇ ರೋಬೋಟ್ ಅಥವಾ ಕಂಪ್ಯೂಟರ್ಗೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂಟಿಲ್ ಯು ಸೇ ಎಂಡ್ ದ ಪ್ರೋಗ್ರಾಮ್. ನಾವು ಪ್ರೋಗ್ರಾಮ್ ಎಂಡ್ ಮಾಡಿರಿ ಅಂತ ಹೇಳೋವರೆಗೂ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಅದೇನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಸ್ಟೆಪ್ ಆ್ಯಂಡ್ ಇಟ್ ವಿಲ್ ಗೋ ಟು ದ ಲಾಸ್ಟ್ ಸ್ಟೆಪ್. ಲಾಸ್ಟ್ ಸ್ಟೆಪ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಇದೆ ಅಂದರೆ ಫ್ಲವರಿಂಗ್ ಆಫ್ ವಾಟರಿಂಗ್ ಆಫ್ ಫ್ಲವರ್ ಅಂದರೆ ಫ್ಲವರ್ ಮೇಲೆ ನಾವು ನೀರು ಹಾಕ್ತಾ ಹೋಗ್ತೀವಿ. ಸೊ ಅದನ್ನ ಕಂಟಿನ್ಯೂಸ್ ಆಗ್ಬೋದು, ನೀರು ತುಂಬೋದು, ವಾಟರ್ ಹಾಕೋದು, ನೀರು ತುಂಬೋದು, ಫ್ಲವರ್ಸಿಗೆ ಹಾಕೋದು, ನೀರು ತುಂಬೋದು, ಫ್ಲವರ್ಸ್ ಹಾಕೋದು, ಈ ಥರ ಕಂಟಿನ್ಯೂಸ್ ಪ್ರೊಸೀಜರ್ ಆಗಬಾರ್ದು ಅದಕ್ಕೆ, ರೈಟ್? ಕಂಟಿನ್ಯೂಸ್ ಆಯಿತು ಅಂತಂದರೆ ಒಂದು ನೀರು ವೇಸ್ಟ್ ಆಗುತ್ತೆ, ಇಲ್ಲ ಗಿಡ ವೇಸ್ಟ್ ಆಗುತ್ತೆ, ಇಲ್ಲ ನಿಮ್ಮದು ರೋಬೋಟ್ ಅಥವಾ ಕಂಪ್ಯೂಟರ್ನೇ ಹಾಳಾಗೋಗುತ್ತೆ, ರೈಟ್? ಅದಕ್ಕೆ ನೀವು ಯಾವುದೇ ಸ್ಟೆಪ್ ಬರೆದ್ರೂ ಅದು ಒಂದು ಸ್ಟೆಪ್ಪಲ್ಲಿ ಎಂಡಲ್ಲಿ ಹೋಗಿ ಎಂಡ್ ಆಗಬೇಕದು, ರೈಟ್? ಅಂದರೆ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಶುಡ್ ಎಂಡ್. ನೀರು ಹಾಕಿದ ಮೇಲೆ ಎಂಡ್ ಆಫ್ ದಿ ಟಾಸ್ಕ್ ಅಂತ ಅದಕ್ಕೆ ಹೇಳಬೇಕು. ಹೇಳಿದ್ರೆ ಇಟ್ ವಿಲ್ ಎಂಡ್ ದಟ್ ಟಾಸ್ಕ್. ಇಲ್ಲ ಅಂತಂದರೆ ಅದೇನು ಮಾಡುತ್ತೆ, ಮತ್ತು ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿ ಮತ್ತು ನೀರು ತೊಗೊಂಡು ಹೋಗಿ ಬಂದು ಮತ್ತು ವಾಟರ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಶುಡ್ ನಾಟ್ ಗೋ ಆನ್ ಲೂಪ್ ಅಂತಂದರೆ ಒಂದಾದ್ಮೇಲೆ ಒಂದು ಅದು ಹೋಗ್ತಾ ಹೋಗಬಾರ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಫೈನೈಟ್ನೆಸ್. ದಟ್ ಈಸ್ ಇಲ್ಲಿ ನೋಡ್ರಿ, ದಟ್ ಈಸ್ ಇಟ್ ಶುಡ್ ಎಂಡ್ ಅಟ್ ಫೈನೈಟ್ ಟೈಮ್ ಅಟ್ 1 or more level of complexity, right? It should be effective whenever trace manually for the result. ಹಿಂಗಂದ್ರೆ ಏನಪ್ಪ ಅಂತಂತಂದ್ರೆ ಇಟ್ ಶುಡ್ ಬಿ ಎಫೆಕ್ಟಿವ್ ಅಂದರೆ ನಾವು ಯಾವುದೇ ಸ್ಟೆಪ್ ಬರೆದ್ರೂ ಎಲ್ಲೇ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಸ್ಟೆಪ್ ಬರೆದಿದ್ವಿ ಆ ಸ್ಟೆಪ್ ಎಲ್ಲೋ ಒಂದು ಕಡೆ ರಾಂಗ್ ಆಗಿತ್ತು ಅಂತಂದರೆ ಅದನ್ನು ಟ್ರೇಸ್ ಮಾಡೋದಕ್ಕೆ ಇಟ್ ಶುಡ್ ಬಿ ವೆರಿ ಈಸಿ. ಅಂದರೆ ನಾವು ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್ ಬರೆದಿದ್ವಿ ಅಂತಂತಂದರೆ ನಾವು ಏನೇ ಬರೆದ್ರೂ ಯಾವುದೇ ಸ್ಟೆಪ್ಪಲ್ಲಿ ರಾಂಗ್ ಆಗಿದ್ರೆ ಆ ಸ್ಟೆಪ್ಗೆ ಹೋಗಿ ನಾವು ಈಸಿಯಾಗಿ ಮ್ಯಾನ್ಯುವಲಿ ಆ ರಿಸಲ್ಟ್ನ ಟ್ರೇಸ್ ಮಾಡಬಹುದು, ಎಲ್ಲಿ ತಪ್ಪಾಗಿದೆ ಎಲ್ಲಿ ಕರೆಕ್ಟ್ ಆಗಿದೆ ಅಂತ, ರೈಟ್? ನೆಕ್ಸ್ಟ್ ಈಸ್ ಎಫೆಕ್ಟಿವ್ನೆಸ್.
This means that operation must be simple and are carried out in a finite time at one or more level of complexity. ಹಿಂಗಂದ್ರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಯಾವುದೋ ಒಂದು ಟಾಸ್ಕ್ನ ಅಲ್ಗಾರಿದಮ್ ಆಗಿ ಕನ್ವರ್ಟ್ ಮಾಡ್ತೀರಿ. ಸೊ ಆ ಅಲ್ಗಾರಿದಮ್ ಹೆಂಗಿರ್ಬೇಕಪ್ಪ ಅಂತಂದರೆ, ಇಟ್ ಶುಡ್ ಬಿ ವೆರಿ ಸಿಂಪಲ್. ಅಂದರೆ ಯಾರು ನೋಡಿದ್ರು ಯಾರು ಓದಿದ್ರು ಅದು ಅರ್ಥ ಆಗಬೇಕು, ಅದಷ್ಟಲ್ಲದೆ ಕಂಪ್ಯೂಟರ್ಗೆ ಅರ್ಥ ಆಗಬೇಕು. ಅದಾದಮೇಲೆ ಇಟ್ ಶುಡ್ ರನ್ ಅಟ್ ಅ ಫೈನೈಟ್ ಟೈಮ್. ಅಂದರೆ ಅದು ಏನು ಮಾಡಬೇಕಪ್ಪ ಅಂತಂದರೆ, ನೀರು ತುಂಬ್ಕೊಳ್ಳೋದಕ್ಕೆ, ಅಂದರೆ ಅದು ಕ್ಯಾನಲ್ಲಿ ನೀರು ತುಂಬ್ಕೊಳ್ಳೋದಕ್ಕೆ 1 hour ತೊಗೋಬಾರ್ದು. ರೋಬೋಟ್, ನೀವು ಯಾವುದಾದ್ರು ರೋಬೋಟ್ ಅಥವಾ ಕಂಪ್ಯೂಟರ್ ಅಂತ ಕರೆದ್ರೆ, ಸೊ ಅದು ನೀರು ತುಂಬ್ಕೊಳ್ಳೋದಕ್ಕೆ 1 hour ತೊಗೋಬಾರ್ದು. ಸೊ ಇಟ್ ಶುಡ್ ಟೇಕ್ ಅ ಫೈನೈಟ್ ಟೈಮ್. ಸೊ ಯಾವ ಥರ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ನಿಮಿಷದ ಕೆಲಸ ಅದು 1 ತಾಸು ತೊಗೋಬಾರ್ದು. ಸೊ ನಿಮ್ಮ ಪ್ರೋಗ್ರಾಮ್ ಅಥವಾ ನಿಮ್ದು ಅಲ್ಗಾರಿದಮ್ ಎಷ್ಟು ಎಫೆಕ್ಟಿವ್ ಇರಬೇಕಂತಂದರೆ, ಇಟ್ ಶುಡ್ ರನ್ ವೆರಿ ಫಾಸ್ಟ್ಲಿ. ಅಂದ್ರೆ ನೀವು ಯಾವುದೇ ಪ್ರೋಗ್ರಾಮ್ ಸಾಲ್ವ್ ಮಾಡಿದ್ರೆ ಆ ಪ್ರೋಗ್ರಾಮು ಅದು ಬೇಗನೆ ರನ್ ಆಗಬೇಕು ಅಥವಾ ಬೇಗನೆ ಟಾಸ್ಕ್ ಮುಗಿಸ್ಬೇಕು. ರೈಟ್, ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಫೆಕ್ಟಿವ್ನೆಸ್. ರೈಟ್, ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಅಲ್ಗಾರಿದಮ್ ನೊಟೇಷನ್ಸ್. ಅಲ್ಗಾರಿದಮ್ ನೊಟೇಷನ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಇವಾಗ ಪ್ರಬಂಧ ಅಥವಾ ಯಾವುದೋ ಒಂದು ಲೆಟ್ರ್ ಬರೀತಿರಲ್ಲ, ಅದಕ್ಕೊಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ರ್ ಕನ್ಸಿಡರ್ ಮಾಡಿದ್ರೆ, ಲೆಟ್ರಲ್ಲಿ ಲೆಫ್ಟ್ ಸೈಡು ಟು ಅಡ್ರೆಸ್ ಇರುತ್ತೆ, ರೈಟ್ ಸೈಡ್ ಫ್ರಮ್ ಅಡ್ರೆಸ್ ಇರುತ್ತೆ, ಅದ್ರ ಕೆಳಗೆ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆದಮೇಲೆ ಒಂದು ಪ್ಯಾರಾಗ್ರಾಫ್ ಬರುತ್ತೆ, ಪ್ಯಾರಾಗ್ರಾಫಲ್ಲಿ ಮ್ಯಾಟ್ರ್ ಬರುತ್ತೆ, ಲಾಸ್ಟಲ್ಲಿ ಲೆಫ್ಟ್ ಸೈಡ್ ಎಂಡಲ್ಲಿ ಡೇಟ್ ಮತ್ತು ಪ್ಲೇಸ್ ಇರುತ್ತೆ, ರೈಟ್ ಸೈಡ್ ಎಂಡಲ್ಲಿ ಯುವರ್ ಫೇಸ್ಫುಲ್ ಅಂತೆಲ್ಲ ಸೈನ್ ಮಾಡ್ತೀರಿ. ಸೊ ದ್ಯಾಟ್ ಈಸ್ ಅ ಫಾರ್ಮ್ಯಾಟ್ ಆಫ್ ಅ ಲೆಟರ್. ಅದೇ ಥರ ನಮಗೆ ಅಲ್ಗಾರಿದಮಲ್ಲಿ ಒಂದು ಫಾರ್ಮ್ಯಾಟ್ ಬರುತ್ತೆ, ದಟ್ ಇನ್ಕ್ಲೂಡ್ ಸಮ್ ನೊಟೇಷನ್ಸ್. ಅದರಲ್ಲಿ ನೊಟೇಷನ್ಸ್ ಅಂತ ಬರುತ್ತೆ. ಸೊ ಎಷ್ಟು ನೊಟೇಷನ್ಸ್ ಇದಾವಪ್ಪ ಅಂತಂದರೆ 4 ನೊಟೇಷನ್ಸ್ ಇದಾವೆ. ಒಂದು ನೇಮ್ ಆಫ್ ದ ಅಲ್ಗಾರಿದಮ್, ಸ್ಟೆಪ್ ನಂಬರ್, ಎಕ್ಸ್ಪ್ಲನೇಟರಿ ಕಮೆಂಟ್ ಆ್ಯಂಡ್ ಟರ್ಮಿನೇಷನ್. ರೈಟ್, ಸೊ ಇದರಲ್ಲಿ ನಾವು ಫಸ್ಟ್ ತೊಗೊಳ್ಳೋಣಂತೆ ನೇಮ್ ಆಫ್ ದ ಅಲ್ಗಾರಿದಮ್. ನೇಮ್ ಆಫ್ ದ ಅಲ್ಗಾರಿದಮ್ ಅಂದರೆ ಏನಪ್ಪ ಅಂತಂದ್ರೆ, ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಎಡಿಷನ್ ಆಫ್ 2 numbers, ಎಡಿಷನ್ ಆಫ್ 3 numbers. ನಾನು ಆಗಲೇ ಹೇಳಿದ್ನಲ್ಲ, C = A + B, ಅದು ಎಡಿಷನ್ ಆಫ್ 2 numbers. ರೈಟ್, A + B ಅಂದರೆ 2 numbers, ಅದೇ ಆ್ಯಡ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ದ ನೇಮ್ ಆಫ್ ದಟ್ ಅಲ್ಗಾರಿದಮ್. ಏನು ಪ್ರಾಬ್ಲಮ್ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ನಿಮಗೆ, ಸೊ ದ್ಯಾಟ್ ಈಸ್ ಯುವರ್ ನೇಮ್ ಆಫ್ ದ ಅಲ್ಗಾರಿದಮ್. ರೈಟ್, ನೆಕ್ಸ್ಟ್ ಈಸ್ ಸ್ಟೆಪ್ ನಂಬರ್ ಇಸ್ ನಥಿಂಗ್ ಬಟ್ ಐಡೆಂಟಿಫಿಕೇಶನ್ ಆಫ್ ಟ್ಯಾಗ್ ಆಫ್ ಆನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಇಟ್ ಈಸ್ ಆ್ಯನ್ ಅಂಡರ್ಸೈನ್ಡ್ ಪಾಸಿಟಿವ್ ಇಂಟೀಜರ್. ಹಿಂಗಂದ್ರೆ ಏನಪ್ಪ ಅಂತಂತಂದರೆ, ಅಲ್ಗಾರಿದಮಲ್ಲಿ ನೀವು ಎಷ್ಟು ಸ್ಟೆಪ್ಸ್ ಬರೀತಿರಲ್ಲ ಆ ಅಷ್ಟು ಸ್ಟೆಪ್ಸ್ಗೆ ವಿ ಶುಡ್ ಗಿವ್ ದ ಸ್ಟೆಪ್ ನಂಬರ್ಸ್. ಈಚ್ ಇನ್ಸ್ಟ್ರಕ್ಷನ್, ನೀವು ಎಷ್ಟು ಇನ್ಸ್ಟ್ರಕ್ಷನ್ ಬರೀತಿರಲ್ಲ ಅಷ್ಟು ಇನ್ಸ್ಟ್ರಕ್ಷನ್ಸ್ಗೆ ನಾವು ಸ್ಟೆಪ್ ನಂಬರ್ ಕೊಡ್ತಾ ಹೋಗ್ತೀವಿ. ಆ ಸ್ಟೆಪ್ ನಂಬರ್ಸ್ ಯಾವಾಗಲೂ ಪಾಸಿಟಿವ್ ಇಂಟೀಜರ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ +1 +2 +3 ಈ ಥರ ಪಾಸಿಟಿವ್ ಇಂಟೀಜರ್ಸ್ ಇರ್ತಾವೆ. -1 -2 ಈ ಥರ ನೆಗೆಟಿವ್ ಇಂಟೀಜರ್ಸ್ ಬರಲ್ಲ. ರೈಟ್, ಆದರೆ ಅನ್ಸೈನ್ಡ್ ಇಂಟೀಜರ್ ಅಂತಂದರೆ ಪ್ಲಸ್ ಸೈನ್ ಅದರಲ್ಲಿ ಬರಲ್ಲ. ರೈಟ್, ದಟ್ ಈಸ್ ಅ ಪಾಸಿಟಿವ್ ಇಂಟೀಜರ್. ನೆಕ್ಸ್ಟ್ ಈಸ್ ಎಕ್ಸ್ಪ್ಲನೇಟರಿ ಕಮೆಂಟ್. ನೀವು ಎಷ್ಟು ಸ್ಟೇಟ್ಮೆಂಟ್ ಬರೆದಿರ್ತೀರಲ್ಲ, ಸೊ ಅಷ್ಟು ಸ್ಟೇಟ್ಮೆಂಟಿಗೆ ಆ ಇನ್ಸ್ಟ್ರಕ್ಷನ್, ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟ್ರಕ್ಷನ್ ಸ್ಟೆಪ್ 1 ಬರೆದಿರ್ತೀರಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಇನ್ಸ್ಟ್ರಕ್ಷನ್ ಬರೆದಿರ್ತೀರಿ, ಥರ್ಡ್ ಸ್ಟೆಪ್ಪಲ್ಲಿ ಥರ್ಡ್ ಇನ್ಸ್ಟ್ರಕ್ಷನ್ ಬರೆದಿರ್ತೀರಿ. ಬಟ್ ಆ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ C = A + B. ಹಿಂಗಂದ್ರೆ ಏನಪ್ಪ ಅಂತಂದರೆ, ದಿಸ್ ವಿಲ್ ಆ್ಯಡ್ A as a integer and B as a integer and it will give it to the C. So this is the description. ಸೊ ಆ ಥರ ಡಿಸ್ಕ್ರಿಪ್ಷನ್ ಬರೆಯೋದಕ್ಕೆ ಏನಂತ ಕರಿತೀವಿ ಅಂತಂದರೆ ಎಕ್ಸ್ಪ್ಲನೇಟರಿ ಕಮೆಂಟ್. ಸೊ it follows the step number and describes the operation. It should be written within the pair of square brackets. ಅಂದರೆ ನಾವು ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಬರಿಬೇಕಂತಂದರೆ we should use the pair of square brackets. ಸ್ಕ್ವೇರ್ ಬ್ರಾಕೆಟಲ್ಲಿ ನಾವು ಎಕ್ಸ್ಪ್ಲನೇಟರಿ ಕಮೆಂಟ್ ಬರಿತೀವಿ. ಇವು ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಎಲ್ಲಿರ್ತಾವೆ ಅಂತಂದರೆ, ಈಚ್ ಸ್ಟೆಪ್, ಅಂದರೆ ನಾವು ಎಲ್ಲ ಸ್ಟೆಪ್ಪಲ್ಲಿ ಇರಬೇಕಂತ ಕಂಪಲ್ಸರಿ ಇಲ್ಲ, ಬಟ್ ನಿಮ್ಗೆ ಯಾವುದೋ ಸ್ಟೆಪ್ಪಲ್ಲಿ ಇನ್ಸ್ಟ್ರಕ್ಷನ್ ಡಿಫಿಕಲ್ಟ್ ಅನ್ನಿಸುತ್ತೆ, ಯೂಸರ್ ಓದಿದ್ರೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಅಂಥ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕಂತಂದರೆ ವಿ ಶುಡ್ ಯೂಸ್ ದ ಎಕ್ಸ್ಪ್ಲನೇಟರಿ ಕಮೆಂಟ್ಸ್. ರೈಟ್, ನೆಕ್ಸ್ಟ್ ಈಸ್ ಆ್ಯಂಡ್ ದ ಲಾಸ್ಟ್ ಒನ್ ಟರ್ಮಿನೇಷನ್. ಟರ್ಮಿನೇಷನ್ ಅಂತಂದರೆ ಇಟ್ ಸ್ಪೆಸಿಫೈಸ್ ದ ಎಂಡ್ ಆಫ್ ದ ಅಲ್ಗಾರಿದಮ್. ನಾನು ಆಗಲೇ ಹೇಳಿದ್ನಲ್ಲ, ಸೊ ಯು ಶುಡ್ ಸ್ಪೆಸಿಫೈ ಎಂಡ್ ಆಫ್ ದ ಅಲ್ಗಾರಿದಮ್. ಎಂಡ್ ಸ್ಪೆಸಿಫೈ ಮಾಡಿಲ್ಲ ಅಂತಂತಂದರೆ ಏನಾಗುತ್ತದೆ, ಇಂಡೆಫಿನಿಟ್ನೆಸ್ ಆಗುತ್ತೆ. ಸೊ ಇಂಡೆಫಿನಿಟ್ನೆಸ್ ಆದರೆ ಅಂತಂದರೆ ಏನದು, ಅದು ಆ ಕೆಲಸ ಲೂಪಲ್ಲಿ ಹೋಗುತ್ತೆ.
ಸೊ ಕಂಟಿನ್ಯೂಸ್ ಆಗಿ ಆ ಕೆಲಸ ಮುಗಿದ್ರೂ ಅದು ನಡೀತಾನೇ ಇರುತ್ತೆ. ಸೊ ಅದನ್ನ ಸ್ಟಾಪ್ ಮಾಡ್ಬೇಕಂತಂದರೆ ವಿ ಶುಡ್ ಯೂಸ್ ದ ಟರ್ಮಿನೇಷನ್. ನೆಕ್ಸ್ಟ್, ಇಟ್ ಈಸ್ ಜನರಲಿ a stop statement and the last instruction in the algorithm, right? So this is a last instruction in the algorithm. Name of the algorithm is a first instruction in the algorithm, right? So these are the 4 notations which uses the algorithm, right? Now we will use the one example and try to write the algorithm for that particular example, right? Algorithm example, that is, problem statement is find out the area of the circle. ನೀವು ಏರಿಯಾ ಆಫ್ ದ ಸರ್ಕಲ್ 10th ಇದಲ್ಲೇ ಅಂದರೆ SSLC ಲೆವೆಲಲ್ಲೇ ಕಲ್ತಿರ್ತೀರಿ, ಅಂದರೆ ಏರಿಯಾ ಆಫ್ ದ ಸರ್ಕಲ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ, ರೈಟ್? ಸೊ ಇವಾಗ ನಿಮ್ಗೆ ಯಾರಾದರೂ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡಿರಿ ಅಂತಂತ ಕೊಟ್ಟರೆ ಪ್ರಾಬ್ಲಮ್ನ, ಸೊ ಅವ್ರು ಏನೇನು ಕೊಡ್ತಾರೆ ನಿಮಗೆ ಅದರದ್ದು ಆ ಸರ್ಕಲ್ದ ರೇಡಿಯಸ್ ಕೊಡ್ತಾರೆ, ರೈಟ್? ಸೊ ಸರ್ಕಲ್ ರೇಡಿಯಸ್ ಕೊಟ್ಟರೆ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂತಂದರೆ, ನೀವು ಯಾವುದೇ ಒಂದು ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೇಕಂತಂದರೆ ಅದರದ್ದು ಫಾರ್ಮುಲಾ ಬೇಕು ಫಸ್ಟ್ ನಿಮಗೆ, ರೈಟ್? ಫಾರ್ಮುಲಾ ಏನಪ್ಪ ಅಂತಂತಂದರೆ ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ನೀವು ಇನ್ನು ಕೇಳಿರ್ಬೋದು ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ರೈಟ್? ಸೊ ಇದು ನಮ್ಗೆ ರಿಕ್ವೈರ್ಮೆಂಟ್ಸ್ ಗೊತ್ತಾಯಿತು, ರೈಟ್? ನಮ್ಮ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ಏರಿಯಾ ಆಫ್ ದ ಸರ್ಕಲ್ ಬರಿಬೇಕಂತ, ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಒಂದು ನಮ್ಗೆ ಅದರದ್ದು ರೇಡಿಯಸ್ ಬೇಕು, ಏರಿಯಾ ಆಫ್ ದ ಸರ್ಕಲ್ದು ರೇಡಿಯಸ್ ಬೇಕು, ಅದಾದಮೇಲೆ ಫಾರ್ಮುಲಾ ಬೇಕು. ಅಂದರೆ ಏರಿಯಾ ಕಂಡುಹಿಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಅದು ಫಾರ್ಮುಲಾ ಏನಪ್ಪ ಅಂತಂದರೆ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂತಂತಂದರೆ ಇದರಲ್ಲಿ ಆರ್ ಅಂತಂದರೆ ರೇಡಿಯಸ್, ಎ ಅಂತಂದರೆ ಏರಿಯಾ, ಪೈ ಅಂತಂದರೆ ಅದೊಂದು ಪೈ ವ್ಯಾಲ್ಯೂ, ದಟ್ ಈಸ್ 3.142, ರೈಟ್? ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ವಿ ಗಾಟ್ ನಾವು. ಅಂದರೆ ನಮ್ಗೆ ಇಷ್ಟು ರಿಕ್ವೈರ್ಮೆಂಟ್ ಗೊತ್ತಾಯಿತು. ಸೊ ಇಷ್ಟು ರಿಕ್ವೈರ್ಮೆಂಟಲ್ಲಿ ನಾವು ಏರಿಯಾ ಆಫ್ ದ ಸರ್ಕಲ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ವಿ ವಿಲ್ ಗೋ ವಿತ್ ದ ಸ್ಟೆಪ್ಸ್ ನಾವು. ಇನ್ ದ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಗಾರಿದಮ್ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಸ್ಟಾರ್ಟ್ ಆಫ್ ಅಲ್ಗಾರಿದಮ್, ರೈಟ್? ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಸ್ಟಾರ್ಟ್ ಆಫ್ ದ ಅಲ್ಗಾರಿದಮ್ ಬರಿತೀವಿ. ಸೊ ಅದರಲ್ಲಿ ಇನ್ಸ್ಟ್ರಕ್ಷನ್ ಬಂದು ಏನಾಗುತ್ತೆ ಸ್ಟಾರ್ಟ್. ಫಸ್ಟ್ ಸ್ಟೆಪ್ ಇನ್ಸ್ಟ್ರಕ್ಷನ್ ಏನು ನಮ್ಮದು ಸ್ಟಾರ್ಟ್, ಫಸ್ಟ್ ಸ್ಟೆಪ್ ನಮ್ಮದು ಕಮೆಂಟ್ರಿನ ಏನು ಸ್ಟಾರ್ಟ್ ಆಫ್ ದ ಅಲ್ಗಾರಿದಮ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ರೀಡ್ ದ ರೇಡಿಯಸ್, ಅಂದರೆ ರೀಡ್ ದ ರೇಡಿಯಸ್ ಅನ್ನೋದು ಇನ್ಪುಟ್. ಸೊ ಇಲ್ಲಿ ನಾವು ಇನ್ಪುಟ್ ತೊಗೊತಾ ಇದ್ದೀವಿ, ದಟ್ ಈಸ್ ರೇಡಿಯಸ್. ರೇಡಿಯಸ್ ಅನ್ನೋದು ದಿಸ್ ಇಸ್ ಆರ್, ರೈಟ್? ಸೊ ನಾವು ರೇಡಿಯಸ್ ಇಲ್ಲಿ ತೊಗೊಂಡ್ವಿ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ವಿ, ಕಂಪ್ಯೂಟ್ ದ ಏರಿಯಾ. ಕಂಪ್ಯೂಟ್ ದ ಏರಿಯಾ ಆರ್ ಕ್ಯಾಲ್ಕುಲೇಟ್ ದ ಏರಿಯಾ, ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಏರಿಯಾ ಆಫ್ ದ ಸರ್ಕಲ್, ರೈಟ್? ಅದಕ್ಕೆ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಏರಿಯಾ ಈಸ್ ಈಕ್ವಲ್ ಟು 3.142. 3.142 ಅಂತಂದರೆ ದಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ. ಈ ಪೈ ಅಂತ ಇದೆಯಲ್ಲ ಮ್ಯಾಥಮೆಟಿಕಲ್ ಸಿಂಬಲ್, ಆ ಸಿಂಬಲ್ದು ನ್ಯೂಮರಿಕಲ್ ವ್ಯಾಲ್ಯೂ ಎಷ್ಟಪ್ಪ ಅಂತಂತಂದರೆ 3.142 ಇಂಟು ರೇಡಿಯಸ್ ಆರ್ ಸ್ಕ್ವೇರ್ ಅಂತಂತಂದರೆ ಆರ್ ಇಂಟು ಆರ್, ದಟ್ ಈಸ್ ರೇಡಿಯಸ್ ಮಲ್ಟಿಪ್ಲೈಡ್ ಬೈ ರೇಡಿಯಸ್. ನೆಕ್ಸ್ಟ್ ಈಸ್ ಪ್ರಿಂಟ್ ದ ಏರಿಯಾ. ಸ್ಟೆಪ್ 4 ಈಸ್ ಪ್ರಿಂಟ್ ದ ಏರಿಯಾ. ಏರಿಯಾ ಅಂತಂದರೆ ಏರಿಯಾ ಆಫ್ ದ ಸರ್ಕಲ್, ಅದನ್ನ ನಾವು ಔಟ್ಪುಟ್ ಆಗಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಔಟ್ಪುಟ್ ಸ್ಟೆಪ್, ದಟ್ ಈಸ್ ಪ್ರಿಂಟ್. ದಿಸ್ ಇಸ್ ಇನ್ಸ್ಟ್ರಕ್ಷನ್ ಆಫ್ ಔಟ್ಪುಟ್. ಪ್ರಿಂಟ್ ಏರಿಯಾ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ ಟು ಏರಿಯಾ. ಸೊ ಈ ಏರಿಯಾಲಿ ಏನಾಗಿರುತ್ತೆ, ನಾವು ಕ್ಯಾಲ್ಕುಲೇಟ್ ಮಾಡಿರೋ 3.142 ಎಷ್ಟು ರೇಡಿಯಸ್ ಕೊಟ್ಟಿರ್ತೀವಲ್ಲ ಅಷ್ಟು ರೇಡಿಯಸ್ ಇದರಲ್ಲಿ ಇರುತ್ತೆ. ಸೊ ಅದು ಕ್ಯಾಲ್ಕುಲೇಟ್ ಆಗಿ ಏರಿಯಾ ಅನ್ನೋ ವೇರಿಯೇಬಲಲ್ಲಿ ಸೇವ್ ಆಗಿರುತ್ತೆ. ಸೇವ್ ಆಗಿ ಪ್ರಿಂಟ್ ಏರಿಯಾ ಆಫ್ ಸರ್ಕಲ್ ಅನ್ನೋ ಪ್ರಿಂಟ್ ಸ್ಟೇಟ್ಮೆಂಟಿಂದ ಹಿಡಿದು ಏರಿಯಾ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗಿ ಅದು ನಿಮ್ಮ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ, ರೈಟ್? ಒನ್ಸ್ ನಿಮಗೆ ಏರಿಯಾ ಆಫ್ ದ ಸರ್ಕಲ್ ಕ್ಯಾಲ್ಕುಲೇಟ್ ಆಗಿ ಪ್ರಿಂಟ್ ಆಯ್ತಲ್ಲ, ಪ್ರಿಂಟ್ ಆದಮೇಲೆ ಏನು ಮಾಡಬೇಕಪ್ಪ, ಸ್ಟಾಪ್ ಎಂಡ್ ಆಫ್ ದ ಅಲ್ಗಾರಿದಮ್ ಯೂಸಿಂಗ್ ದ ಇನ್ಸ್ಟ್ರಕ್ಷನ್ ಸ್ಟಾಪ್. ಸೊ ದಿಸ್ ಈಸ್ ಯುವರ್ ಅಲ್ಗಾರಿದಮ್ ಫಾರ್ ಏರಿಯಾ ಆಫ್ ಅ ಸರ್ಕಲ್, ರೈಟ್? ಸೊ ಇದರಲ್ಲಿ ನಾವು ಈ ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ನಾವು ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೋದು. ಯಾವುದೇ ರೇಡಿಯಸ್, ಯು ಕ್ಯಾನ್ ಗಿವ್ ಎನಿ ರೇಡಿಯಸ್ ವಿಚ್ ಈಸ್ ಅ ಇಂಟೀಜರ್. ಯಾವುದೇ ರೇಡಿಯಸ್ ಕೊಟ್ಟು ಈ ಪರ್ಟಿಕ್ಯುಲರ್ ಅಲ್ಗಾರಿದಮ್ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ರೇಡಿಯಸ್ಗೆ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡುತ್ತೆ, ರೈಟ್? ನಿಮಗೆ ಇದರಿಂದ ಏನಾಗುತ್ತೆ ಅಂತಂದರೆ ವಿ ಶುಡ್ ನಾಟ್ ಕ್ಯಾಲ್ಕುಲೇಟ್ ಮಲ್ಟಿಪಲ್ ಟೈಮ್ಸ್. ಕಂಪ್ಯೂಟ್ರೇ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಕೊಟ್ಬಿಡುತ್ತೆ. ನಿಮ್ಗೆ ಏನು ಜಸ್ಟ್ ಕೊಡೋದೇನಂತಂದರೆ ಇನ್ಪುಟ್ಟಲ್ಲಿ ರೇಡಿಯಸ್ ಕೊಡಬೇಕು, ಅದು ನಿಮ್ಗೆ ಔಟ್ಪುಟ್ಟಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ. ಸೊ ದಿಸ್ ವಿಲ್ ಮೇಕ್ ಈಸಿಯರ್ ಫಾರ್ ಯೂಸರ್ ಟು
ಫೈಂಡ್ ಔಟ್ ದ ಏರಿಯಾ ಆಫ್ ದ ಸರ್ಕಲ್. ಅಂದರೆ ಯಾರು ಯೂಸರ್ ಇರ್ತಾರಲ್ಲ ಅವ್ರಿಗೆ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೇಕಂತಂದರೆ ವೆರಿ ಈಸಿ ಆಗುತ್ತೆ. ಅವ್ರಿಗೆ ಬರೀ ಜಸ್ಟ್ ರೇಡಿಯಸ್ ಕೊಟ್ಟರೆ ಅದು ಏರಿಯಾ ಆಫ್ ದ ಸರ್ಕಲ್ನ ಫೈಂಡ್ ಔಟ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ಇವನ್ ಇಫ್ ಯು ಯೂಸ್ ಹ್ಯೂಜ್ ನಂಬರ್ ಆಫ್ ವ್ಯಾಲ್ಯೂಸ್, ಅಂದರೆ ನಿಮ್ಮದು ಎಷ್ಟೇ ದೊಡ್ಡದು ರೇಡಿಯಸ್ ಕೊಟ್ಟರು, ರೇಡಿಯಸ್ ವ್ಯಾಲ್ಯೂ ಕೊಟ್ಟರು ಅದು ಏರಿಯಾ ಫೈಂಡ್ ಔಟ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ದ್ಯಾಟ್ ಈಸ್ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ರೈಟ್? ದಿಸ್ ಅಲ್ಗಾರಿದಮ್ ವಿಲ್ ರನ್ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ನಾವು ವಿ ವಿಲ್ ಸಿ ದ ಅಲ್ಗಾರಿದಮ್ ನೊಟೇಷನ್ಸ್. ಸೊ ಆಗಲೇ ನಾವು ಇಲ್ಲಿ ಅಲ್ಗಾರಿದಮ್ ನೊಟೇಷನ್ಸ್ ನೋಡಿದ್ವಲ್ಲ, ಸೊ ದೀಸ್ ನೊಟೇಷನ್ಸ್ನ ಈ ಅಲ್ಗಾರಿದಮಲ್ಲಿ ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡಿದೀವಿ ಅಂತ ನೋಡೋಣಂತೆ, ರೈಟ್? ಸೊ ಫಸ್ಟ್ ಒನ್ ಈಸ್ ನೇಮ್ ಆಫ್ ದ ಅಲ್ಗಾರಿದಮ್. ನೇಮ್ ಆಫ್ ದ ಅಲ್ಗಾರಿದಮ್ ಇಸ್ ದ ಫಸ್ಟ್ ನೊಟೇಷನ್ ಆಫ್ ಆ್ಯನ್ ಅಲ್ಗಾರಿದಮ್ ವಿಚ್ ಈಸ್ ಸ್ಪೆಸಿಫೈಡ್ ಹಿಯರ್. ಅಲ್ಗಾರಿದಮ್ ಅಂತ ಬರೆದು ಆ ಅಲ್ಗಾರಿದಮ್ ನೇಮ್ನ ಬರೆಯೋದಕ್ಕೆ ಏನಂತ ಕರಿತೀವಿ? ನೇಮ್ ಆಫ್ ದ ಅಲ್ಗಾರಿದಮ್. ನೆಕ್ಸ್ಟ್ ಈಸ್ ಸ್ಟೆಪ್ ನಂಬರ್ಸ್. Step numbers, that is step 1, step 2, step 3, step 4 and step 5, right? Next is start of the algorithm is we have written in the square brackets. Square bracket ಅಲ್ಲಿ ಬರೆದಿದ್ದಕ್ಕೆ ಏನಂತ ಕರಿತೀವಿ ನಾವು? Explanatory comments. So these are the explanatory comments. ಇವೆಲ್ಲ step numbers ಮುಂದೆ ಬರೆದಿದ್ದೀವಲ್ಲ, so those are explanatory comments. And last one is a termination, that is termination which is a stop instruction, right? So these are the notations we have already used in the algorithm. So ನೀವು ಈ ಥರ ಯಾವುದೇ ಒಂದು ಪರ್ಟಿಕ್ಯುಲರ್ ಏರಿಯಾ ಆಫ್ ದ ಸರ್ಕಲ್ ಅಥವಾ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈ ಥರ ಮಾಡಿಕೊಂಡು ನೀವು ಒಂದು ಅಲ್ಗಾರಿದಮ್ನ ಈಸಿಯಾಗಿ ಬರೀಬೋದು, ರೈಟ್? ಯು ಕ್ಯಾನ್ ಸಾಲ್ವ್ ಎನಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಯೂಸಿಂಗ್ ದೀಸ್ ಅಲ್ಗಾರಿದಮ್ ಸ್ಟೆಪ್ಸ್ ವೆರಿ easily, but you should follow all these 4 notations. You 4 notations na ನೀವು ಫಾಲೋ ಮಾಡಲೇಬೇಕು ಟು ರೈಟ್ ಎನಿ ಅಲ್ಗಾರಿದಮ್. ನಿಮ್ಗೆ ಯಾವುದೇ ಪ್ರಾಬ್ಲಮ್ ತೊಗೊಂಡ್ರಿ, ಏರಿಯಾ ಆಫ್ ದ ಸರ್ಕಲ್, ಏರಿಯಾ ಆಫ್ ದ ಟ್ರಯಾಂಗಲ್ ಅಥವಾ ನಿಮ್ಮದು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಂತಂದ್ರೆ ಯಾವುದೇ ಒಂದು ತೊಗೊಂಡ್ರು ಅದ್ರದ್ದು ನಿಮ್ಮದು ರಿಕ್ವೈರ್ಮೆಂಟ್ಸ್ ಗೊತ್ತಿರಬೇಕು, ಅದಕ್ಕೆ ನಾವು ಇನ್ಪುಟ್ ಏನು ಕೊಡ್ತೀವಿ ಅಂತ ಗೊತ್ತಿರಬೇಕು, ಅದರಿಂದ ಔಟ್ಪುಟ್ ಏನು ಬರುತ್ತೆ ಅಂತ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ಎನಿ ಅಲ್ಗಾರಿದಮ್, ರೈಟ್? ಸೊ ದಿಸ್ ಈಸ್ ಒನ್ ಆಫ್ ದ problem solving technique, right? Now we will move on to the next one, that is next technique, problem solving technique. Algorithm is also one of the problem solving technique. And second problem solving technique is flow chart. So this chart shows the flow of the logic involving in solving the problem. This is defined for the algorithm, right? This means it will show the flow chart means it will show the flow of the logics. ಅಂದರೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ರಿಕ್ವೈರ್ಮೆಂಟ್ ತೊಗೋಬೇಕು, ಇನ್ಪುಟ್ ಆದಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅದನ್ನ ನಾವು ಔಟ್ಪುಟ್ ಮಾಡಬೇಕು. ಸೊ ದಿಸ್ ಈಸ್ ಅ ಫ್ಲೋ. ಸೊ ದಿಸ್ ಫ್ಲೋ ಶುಡ್ ಬಿ ಶೋನ್ ಯೂಸಿಂಗ್ ದ ಫ್ಲೋ ಚಾರ್ಟ್ ಆ್ಯಂಡ್ ವಿ ವಿಲ್ ಡಿಫೈನ್ ದಿಸ್ ಆಸ್ ಅ diagrammatic representation of an algorithm. So ಇವಾಗ ಜಸ್ಟ್ ನೀವು ಒಂದು ಅಲ್ಗಾರಿದಮ್ ನೋಡಿದ್ರಲ್ಲ, ಸೊ ದಿಸ್ ಇಸ್ ಯುವರ್ ಅಲ್ಗಾರಿದಮ್. ಸೊ ಈ ಅಲ್ಗಾರಿದಮ್ ನಾವು ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನಲ್ಲಿ ತೋರಿಸ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಸೇಮ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಒನ್ ಮೋರ್ ಟೆಕ್ನಿಕ್ನ ಫೈಂಡ್ ಔಟ್ ಮಾಡಿದ್ರು, ಅದಕ್ಕೇನಂತ ಕರೆದ್ರು? ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಈಸ್ ನಥಿಂಗ್ ಬಟ್ ಅ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಆನ್ ಅಲ್ಗಾರಿದಮ್. ಯಾವ್ದು ನೀವು ಅಲ್ಗಾರಿದಮ್ ಬರೆದಿರ್ತಿರಲ್ಲ ಅದೇ ಸೇಮ್ ಅಲ್ಗಾರಿದಮ್ಗೆ ಯು ಕ್ಯಾನ್ ಆಲ್ಸೋ ರೈಟ್ ಅ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್. ಆ ಅಲ್ಗಾರಿದಮ್ನ ನಾವು ಸೇಮ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಯೂಸ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತೇಳಿ ನಾವು ನೋಡ್ಬೋದು. ಸೊ ಇಟ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಅ ಬ್ಲೂ ಪ್ರಿಂಟ್ ಆಫ್ ಆನ್ ಅಲ್ಗಾರಿದಮ್. ಸೊ ಅದನ್ನು ಅವರು ಅಲ್ಗಾರಿದಮ್ ಯೂಸ್ ಮಾಡಿ ಆಲ್ರೆಡಿ ಸಾಲ್ವ್ ಮಾಡಿದರು. ಬಟ್ ವೈ ದೇ ಆರ್ ಯೂಸಿಂಗ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮೀನ್ಸ್ ನೀವು ಕೇಳಿರ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಬುಕ್ ಓದೋಕ್ಕೆ ಯು ವಿಲ್ ಟೇಕ್ ಮೋರ್ ಟೈಮ್ ದ್ಯಾನ್ ಯು ಕ್ಯಾನ್ ಸಿ ದ ಮೂವಿ. ಅಂದರೆ ನೀವು ಮೂವಿ ಅಥವಾ ಯಾವುದೇ ಪಿಕ್ಚರ್ಸ್, ಇಮೇಜಸ್ ನೋಡಿದ್ರೆ ಯು ವಿಲ್ ಗೆಟ್ ಮೋರ್ ನಾಲೆಜ್ ಅಥವಾ ಮೋರ್ ಪಿಕ್ಚರೈಸೇಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್. ಆ ಸಿಚುವೇಶನ್ ನೀವು ಪಿಕ್ಚರೈಸೇಷನ್ ಮಾಡ್ಕೋಬೇಕಾಗುತ್ತೆ ಬುಕ್ಸ್ ಓದಿದ್ರೆ. ಬಟ್ ನಿಮಗೆ ಅದೇ ಪಿಕ್ಚರ್ಸ್ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ದ ಎಕ್ಸಾಕ್ಟ್ ಸಿಚುವೇಶನ್. ನಿಮ್ದು ಎಕ್ಸಾಕ್ಟ್ ಸಿಚುವೇಶನ್ ಏನಾಗಿರುತ್ತೆ ಅಂತ ನೋಡೋದಕ್ಕೆ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅವರು ಯೂಸ್ ಮಾಡಿದ್ರು, ಸೊ ದ್ಯಾಟ್ ಯೂಸರ್ಸ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೇ ಕ್ಯಾನ್ ರಿಮೆಂಬರ್ ಇಟ್ ವೆರಿ ಈಸಿಲಿ. ಅವ್ರಿಗೆ ಈಸಿಯಾಗಿ ರಿಮೆಂಬರ್ ಮಾಡೋದಕ್ಕೆ ಅಥವಾ ನೆನ್ಪಿಟ್ಕೊಳ್ಳೋದಕ್ಕೆ ದೇ ಹ್ಯಾವ್ ಯೂಸ್ ದ
diagrammatic representation. We also call that as a blueprint of an algorithm. Next is, it also defined as a visual or a graphic representation of an algorithm. As I was saying, it is also it is a visual or a graphical representation. ಅಂದರೆ ಪಿಕ್ಚರೈಸೇಷನ್ ಮಾಡ್ತಾರೆ. ಡಯಾಗ್ರಾಮ್ಯಾಟಿಕ್ ಇರುತ್ತಲ್ಲ, ಸೊ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನಲ್ಲಿ ಅವರು ಈಚ್ ಸ್ಟೆಪ್ಸ್ ಅಥವಾ ಈಚ್ ಇನ್ಸ್ಟ್ರಕ್ಷನ್ಸ್ನ ಅವರು ಪಿಕ್ಚರೈಸ್ ಮಾಡ್ತಾರೆ. ಯಾವ ಥರ ಇರುತ್ತೆ ಇದು, ಯಾವ ಥರ ಇಲ್ಲ, ಇನ್ಪುಟ್ ಅಂದರೆ ಹೆಂಗಿರುತ್ತೆ, ಔಟ್ಪುಟ್ ಅಂದರೆ ಹೆಂಗೆ ಬರ್ತವೆ, ಆಮೇಲೆ ಅದರಲ್ಲಿ ನಾವು ಕಂಪ್ಯೂಟ್ ಹೆಂಗೆ ಮಾಡ್ತೀವಿ ಅಥವಾ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ, ಅಥವಾ ಯಾವುದೇ ಕಂಡೀಷನ್ಸ್ ಬಂದರೆ ಆ ಕಂಡೀಷನ್ಸ್ಗೆ ಏನು ಸಿಂಬಲ್ ಯೂಸ್ ಮಾಡ್ತೀವಿ. ಯೂಸಿಂಗ್ ದೋಸ್ ಸಿಂಬಲ್ಸ್ ದೇ ವಿಲ್ ಟ್ರೈ ಟು ಶೋ ದ ಸಮ್ ಆಫ್ ದ ಪ್ರಾಬ್ಲಮ್ಸ್ ಯೂಸಿಂಗ್ ದ ಫ್ಲೋ ಚಾರ್ಟ್. ನೆಕ್ಸ್ಟ್, ಫ್ಲೋ ಚಾರ್ಟ್ ಈಸ್ ಅನ್ ಈಸಿ ವೇ ಟು ಅಂಡರ್ಸ್ಟ್ಯಾಂಡ್ ಅನಲೈಸ್ ದ ಪ್ರಾಬ್ಲಮ್. ಇದು ಯಾಕೆ ಈಸಿ ವೇ ಅನ್ಸುತ್ತೆ ಅಂತಂದರೆ, ನಮ್ಗೆ ಸೆಂಟೆನ್ಸ್ ಓದ್ತಾ ಹೋದರೆ ಯು ವಿಲ್ ನಾಟ್ ಗೆಟ್ ದ ಪ್ರಾಬ್ಲಮ್ಸ್, ಅಥವಾ ನಿಮ್ಮ ಅದರಲ್ಲಿ ಏನು ಎರರ್ಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಅದೇ ನೀವು ಪಿಕ್ಚರೈಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ದ ವಾಟ್ ದ ಪಿಕ್ಚರ್ ಈಸ್ ಮಿಸ್ಸಿಂಗ್. ಯಾವುದಾದ್ರೂ ಒಂದು ಪಿಕ್ಚರ್ ಮಿಸ್ಸಿಂಗ್ ಇತ್ತು ಅಂತಂದರೆ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ರಾಬ್ಲಮ್ ಅಥವಾ ವಾಟ್ ಈಸ್ ದ ಎರರ್ ಇನ್ಸೈಡ್ ದಟ್ ಪ್ರಾಬ್ಲಮ್. ರೈಟ್, ಅನಾಲಿಸಿಸ್ ಮಾಡೋದಕ್ಕೆ ವೆರಿ ಈಸಿ ಆಗುತ್ತೆ. ಎಲ್ಲ ಸ್ಟೇಟ್ಮೆಂಟ್ಸ್ ಕೂತ್ಕೊಂಡು ಹೋದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್, ಬಟ್ ಇಫ್ ಯು ಯೂಸ್ ದ ಫ್ಲೋ ಚಾರ್ಟ್ ಇಟ್ ವಿಲ್ ಯೂಸ್ ದ ಲೆಸ್ ಟೈಮ್. ನೆಕ್ಸ್ಟ್ ಈಸ್ it is a useful aid for programmers and system analysts. ಹಿಂಗಂದ್ರೆ ಏನಪ್ಪ ಅಂತಂತಂದರೆ, ಯಾಕೆ ಇದನ್ನ ಪ್ರೋಗ್ರಾಮರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದರೆ, ದೇ ವಿಲ್ ಜಸ್ಟ್ ಸಿ ದಟ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆ್ಯಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ಇನ್ಸ್ಟೆಡ್ ಆಫ್ ರೀಡಿಂಗ್ ದ ಅಲ್ಗಾರಿದಮ್. ಇದು ನಾನು ಜಸ್ಟ್ ತೋರಿಸಿದಲ್ಲ, ದಿಸ್ ಅಲ್ಗಾರಿದಮ್ ಈಸ್ ವೆರಿ ಸ್ಮಾಲ್. ವಿ ವಿಲ್ ಗೆಟ್ ಅ ಅಲ್ಗಾರಿದಮ್ ಆಫ್ 100 lines 200 lines, but to understand what is the depth or what is the exact solution for that particular problem means you can use the flow chart ಯೂಸ್ ಮಾಡಿದರೆ ಪ್ರೋಗ್ರಾಮರ್ಸ್ಗೆ ಈಸಿ ಆಗುತ್ತೆ ಯೂಸ್ ಮಾಡೋದಕ್ಕೆ, ಅಥವಾ ಅನಲೈಸ್ ಮಾಡೋದಕ್ಕೆ, ಅಥವಾ ಎರರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ ಪ್ರೋಗ್ರಾಮರ್ಸ್ ಆ್ಯಂಡ್ ಸಿಸ್ಟಮ್ ಅನಲಿಸ್ಟ್ಸ್. ನೆಕ್ಸ್ಟ್ ಈಸ್, ವಿ ವಿಲ್ ಸಿ ಸಮ್ ಆಫ್ ದ ಶೇಪ್ಸ್ ಅಥವಾ ಸಿಂಬಲ್ಸ್. ನಾನು ಹೇಳಿದ್ನಲ್ಲ, ದಿಸ್ ಇಸ್ ಅ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್. ಫ್ಲೋ ಚಾರ್ಟ್ ಅನ್ನೋದೇನದು, ದಟ್ ಈಸ್ ಅ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಆ್ಯನ್ ಅಲ್ಗಾರಿದಮ್. ಇದಕ್ಕೆ ಫ್ಲೋ ಚಾರ್ಟ್ ಬರೀಬೇಕಂತಂದರೆ ವಿ ಶುಡ್ ಆಲ್ಸೋ ರೈಟ್ ದ ಅಲ್ಗಾರಿದಮ್ ಬರೆದ್ರಷ್ಟೇ ನಮಗೆ ಫ್ಲೋ ಚಾರ್ಟ್ ಯೂಸ್ ಮಾಡೋಕ್ಕಾಗೋದು. ರೈಟ್, ಸೊ ದೀಸ್ ಆರ್ ದ ಸಮ್ ಆಫ್ ದ ಶೇಪ್ಸ್ ಆರ್ ದ ಸಿಂಬಲ್ಸ್ ಯೂಸ್ಡ್ ಬೈ ದ ಫ್ಲೋ ಚಾರ್ಟ್ ಟು ಕ್ರಿಯೇಟ್ ಅಥವಾ ಟು ಸಾಲ್ವ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್. ರೈಟ್, ಸೊ ವಿ ವಿಲ್ ಗೋ ವಿತ್ ದ ಫಸ್ಟ್ ಒನ್. ದಿಸ್ ಸಿಂಬಲ್, ದಿಸ್ ಇಸ್ ಅ geometrical figure and this is the name of that and this is the function. First one is a oval symbol. Oval symbol means this is used for start and stop. ನಾನು ಆಗಲೇ ಹೇಳಿದಲ್ಲ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮೀನ್ಸ್, ಫಾರ್ ಎಕ್ಸಾಂಪಲ್ ಅಲ್ಗಾರಿದಮಲ್ಲಿ ನೀವು ನೋಡಿದ್ರಲ್ಲ ಇಲ್ಲಿ, ಸೊ ದಿಸ್ ಇಸ್ ದ ಸ್ಟಾರ್ಟ್ ಆಫ್ ಅನ್ ಅಲ್ಗಾರಿದಮ್, ಸೊ ದಿಸ್ ಇಸ್ ದ ಇನ್ಸ್ಟ್ರಕ್ಷನ್, ದಿಸ್ ಇಸ್ ದ ಎಂಡ್ ಆಫ್ ದ ಅಲ್ಗಾರಿದಮ್, ದಿಸ್ ಇಸ್ ದ ಇನ್ಸ್ಟ್ರಕ್ಷನ್. ಸೊ ಟು ರಿಪ್ರೆಸೆಂಟ್ ದಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಆಫ್ ದ ಅಲ್ಗಾರಿದಮ್ ವಿ ಹ್ಯಾವ್ ಯೂಸ್ ದ ಸ್ಟೆಪ್ಸ್. ಬಟ್ ಫ್ಲೋ ಚಾರ್ಟಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ನಾವು ಹೇಳಬೇಕಂತಂದರೆ ವಿ ಶುಡ್ ಯೂಸ್ ದ ಓವಲ್ ಸಿಂಬಲ್, ದಟ್ ಈಸ್ ದಿಸ್. ವಿ ಶುಡ್ ಯೂಸ್ ದಿಸ್ ಸಿಂಬಲ್ ಟು ಮೇಕ್ ದ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಫ್ ದ ಫ್ಲೋ ಚಾರ್ಟ್. ರೈಟ್, ಫ್ಲೋ ಚಾರ್ಟ್ ಯಾವುದೇ ಫ್ಲೋ ಚಾರ್ಟ್ ಬರೆದ್ರು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಟಾರ್ಟ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಎಂಡ್ ಇದ್ದೇ ಇರುತ್ತೆ. ರೈಟ್, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಇಲ್ಲದೆ ಯಾವುದೇ ಫ್ಲೋ ಚಾರ್ಟ್ಸನ್ನು ನಾವು ಬರೆಯೋಕ್ಕಾಗೋದಿಲ್ಲ ಅಥವಾ ನಾವು ಡ್ರಾ ಮಾಡೋಕ್ಕಾಗೋದಿಲ್ಲ. ರೈಟ್, ನೆಕ್ಸ್ಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ನಾನು ಆಗಲೇ ಪ್ರೀವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡ್ದಂಗೆ, ಯಾವುದೇ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗಾಗಲಿ ಒಂದು ಇನ್ಪುಟ್ ಇದ್ದೇ ಇರುತ್ತೆ, ಆಮೇಲೆ ಒಂದು ಔಟ್ಪುಟ್ ಇರಲೇಬೇಕು, ಕಂಪಲ್ಸರಿ ಔಟ್ಪುಟ್ ಇರಲೇಬೇಕು. ಟು ಶೋ ದ್ಯಾಟ್ ಔಟ್ಪುಟ್, ನಾವು ಆ ಔಟ್ಪುಟ್ನ ತೋರಿಸ್ಬೇಕಂತಂದರೆ ವಿ ವಿಲ್ ಯೂಸ್ ದ ಪ್ಯಾರಲೆಲೋಗ್ರಾಮ್ ಸಿಂಬಲ್. ಸೊ ದಿಸ್ ಇಸ್ ದ ಪ್ಯಾರಲೆಲೋಗ್ರಾಮ್ ಸಿಂಬಲ್ ವಿಚ್ ಈಸ್ ಯೂಸ್ಡ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಫ್ ದ ಪ್ರೋಗ್ರಾಮ್ or flow chart. Next is processing. Processing is nothing but calculating, manipulating. Processing means whatever the problem, ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ರೆ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಸಿ ಹಿಯರ್, ಸೊ ದಿಸ್ ಇಸ್ ಹಿಯರ್ ಕಂಪ್ಯೂಟ್ ಆಫ್ ದ ಏರಿಯಾ ಅಂತಿದೆಯಲ್ಲ, ದಿಸ್ ಇಸ್ ದ ಪ್ರಾಸೆಸಿಂಗ್ ಫೇಸ್. ಸೊ ನಾವು ಇಲ್ಲಿ ಪ್ರಾಸೆಸಿಂಗ್ ಫೇಸ್ನ ರಿಪ್ರೆಸೆಂಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ವಿ ವಿಲ್ ಯೂಸ್ ದ ರೆಕ್ಟ್ಯಾಂಗಲ್ ಸಿಂಬಲ್. ರೈಟ್, ನೆಕ್ಸ್ಟ್ ಈಸ್ ಡಿಸಿಷನ್ ಮೇಕಿಂಗ್. ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು
ಯಾವುದಾದೊಂದು ಡಿಸಿಷನ್ ತೊಗೋಬೇಕಾಗಿರ್ತದೆ ನಾವು. ಫಾರ್ ಎಕ್ಸಾಂಪಲ್ ಎಸ್ ಆರ್ ನೋ ಅಂದರೆ ಟ್ರೂ ಆರ್ ಫಾಲ್ಸ್, ಇದೆರಡರ ಮಧ್ಯೆ ಡಿಸಿಷನ್ ತೊಗೋಬೇಕಲ್ಲ ನಾವು. ಆ ಡಿಸಿಷನ್ನ ಫಾಲೋ ಮಾಡೋದಕ್ಕೆ ಅಥವಾ ಆ ಡಿಸಿಷನ್ ತೊಗೊಳ್ಳೋದಕ್ಕೆ ವಿ ವಿಲ್ ಯೂಸ್ ದ rhombus symbol. So this symbol is, we will call it as a rhombus symbol, and this is used for decision making, right? Next is connections. Connections ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಗೆ ಈ ಸಿಂಬಲ್ ಯೂಸ್ ಮಾಡ್ತೀವಿ, ಇನ್ಪುಟ್ಗೆ ಈ ಸಿಂಬಲ್ ಯೂಸ್ ಮಾಡ್ತೀವಿ, ಪ್ರೊಸೆಸಿಂಗ್ ಈ ಸಿಂಬಲ್ ಯೂಸ್ ಮಾಡ್ತೀವಿ, ಆಮೇಲೆ ಡಿಸಿಷನ್ ಮೇಕಿಂಗ್ಗೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಈ ಸಿಂಬಲ್ಸ್ನ ಯಾವ ಸಿಂಬಲ್ ಆದಮೇಲೆ ಯಾವುದಂತ ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕನೆಕ್ಟ್ ಮಾಡಬೇಕಲ್ಲ. ಸೊ ಟು ಕನೆಕ್ಟ್ ದೀಸ್ ಸಿಂಬಲ್ಸ್, ಇವೆಲ್ಲ ಬೇರೆ ಸಿಂಬಲ್ಸ್ ಇದಾವಲ್ಲ, ಇದೆಷ್ಟು ಸಿಂಬಲ್ಸ್ನ ನಾವು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಕನೆಕ್ಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಕನೆಕ್ಷನ್ಸ್ ಆ್ಯಸ್ ಆ್ಯರೋಸ್. 4 arrows, left, right, up and down arrows. 4 arrows we will use to connect these geometrical shapes or symbols for these functions to work. Next is continuation ಅಥವಾ circle, right? So continuation ಅಥವಾ circle ಅಂತಂದ್ರೆ ಏನಪ್ಪಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಫ್ಲೋ ಚಾರ್ಟ್ಸ್ನ ಒಂದು ಪೇಜಲ್ಲಿ ಬರಿತಾ ಇದ್ದೀರಿ, ಒಂದು ಪೇಜಲ್ಲಿ ಬರಿತಾ ಇದ್ರಿ, ಬಟ್ ಆ ಫ್ಲೋ ಚಾರ್ಟ್ ಆ ಪೇಜಲ್ಲಿ ಕಂಪ್ಲೀಟ್ ಆಗೋದಿಲ್ಲ, ಅಂದರೆ ಆ ಪೇಜಲ್ಲಿ ಪೂರ್ತಿಯಾಗಿ ಅದು ಫಿಟ್ಟಿಂಗ್ ಆಗೋದಿಲ್ಲ. ಸೊ ಆ ಕೇಸಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಸರ್ಕಲ್ ಯೂಸ್ ಮಾಡಿ ಕಂಟಿನ್ಯೂಷನ್ ಟು ದ ನೆಕ್ಸ್ಟ್ ಪೇಜ್, ಅಂದರೆ ನೀವು PTO ಅಂತ ಬರಿತೀರಲ್ಲ, ಆ ಪೇಜಲ್ಲಿ ಕಂಟಿನ್ಯೂ, ಆ ಪೇಜಲ್ಲಿ ಮುಗ್ದಿಲ್ಲ, ನೆಕ್ಸ್ಟ್ ಪೇಜ್ ತಿರುಗಿಸಿ ನೋಡಿ ಪೇಜ್ ಟರ್ನ್ ಓವರ್ ಅಂತ ಬರೀತಿರಲ್ಲ. ಸೊ ಅದೇ ಥರ ನಾವು ಫ್ಲೋ ಚಾರ್ಟಲ್ಲಿ ಏನು ಯೂಸ್ ಮಾಡ್ತೀವಿ ಅಂತಂದರೆ ಸರ್ಕಲ್ ಯೂಸ್ ಮಾಡ್ತೀವಿ, ಕಂಟಿನ್ಯೂಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಲೋ ಚಾರ್ಟ್ ಟು ದ ನೆಕ್ಸ್ಟ್ ಪೇಜ್ ಅಥವಾ ನೆಕ್ಸ್ಟ್ ಲೆವೆಲ್, ರೈಟ್? ಸೊ ಅದನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ವಿ ವಿಲ್ ಯೂಸ್ ದ ಸರ್ಕಲ್. ಲಾಸ್ಟ್ ಒನ್ ಈಸ್ ರಿಪಿಟೇಷನ್ಸ್ ಅಥವಾ ಲೂಪಿಂಗ್. ರಿಪಿಟೇಷನ್ಸ್ ಅಥವಾ ಲೂಪಿಂಗ್, ಒಂದೇ ಕೆಲಸನ ನಾವು ಮಲ್ಟಿಪಲ್ ಟೈಮ್ಸ್ ಮಾಡಬೇಕು, ಅಂದರೆ ಸೇಮ್ ಕೆಲಸ ನಾವು, ಅಂದರೆ ಬೇರೆ ಬೇರೆ ರೇಡಿಯಸ್ಗೆ ನಾವು ಸೇಮ್ ಏರಿಯಾ ಕಂಡುಹಿಡಿಬೇಕಂತಂದರೆ ವಿ ವಿಲ್ ಯೂಸ್ ದ ಹೆಕ್ಸಾಗಾನ್. ಅಂದರೆ 4 ಟೈಪ್ ನಾವು ರೇಡಿಯಸ್ ಕೊಡ್ತೀವಿ, 1 2 3 4 ಅಂತ ರೇಡಿಯಸ್ ಕೊಟ್ಟರೆ ದಿಸ್ ಶುಡ್ ಗಿವ್ ದ 4 ರಿಸಲ್ಟ್ಸ್. 4 ರಿಸಲ್ಟ್ಸ್ ಬೇಕಲ್ಲ. ಸೊ ಆ 4 ರಿಸಲ್ಟ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೇಕಂತಂದರೆ ವಿ ಶುಡ್ ಯೂಸ್ ದ ಹೆಕ್ಸಾಗಾನ್ ಫಾರ್ ಲೂಪಿಂಗ್ ಆ್ಯಂಡ್ ರಿಪಿಟೇಷನ್ಸ್, ರೈಟ್? ಸೊ ದೀಸ್ ಆರ್ ದ ಸಮ್ ಆಫ್ ದ ಸಿಂಬಲ್ಸ್ ವಿ ವಿಲ್ ಯೂಸ್ ಇನ್ ದ writing ಅಥವಾ drawing the flow charts, right? Now let's draw the flow charts for one of the problem. Now we will take the example of draw a flow chart to find the area of triangle, right? So this is the area of triangle. ನಾವು ಇಲ್ಲಿ ಏನು ಮಾಡೋಕ್ಕೆ ಕ್ವಶನ್ ಏನಪ್ಪ ಅಂತಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ನಮ್ಗೆ ಫೈಂಡ್ ಔಟ್ ಮಾಡೋಕೆ ಕೊಡ್ತಾರೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ನಿಮ್ಗೇನು ಅಂದರೆ ಅದರದ್ದು ಫಾರ್ಮುಲಾ ಏನಪ್ಪ ಅಂತಂದರೆ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈ ಫಾರ್ಮುಲಾನ ನೀವು SSLC ಲೆವೆಲಲ್ಲಿ ಕಲ್ತಿರ್ತೀರಿ, ರೈಟ್? ಸೊ ಆ ಫಾರ್ಮುಲಾ ನಿಮ್ಗೆ ಗೊತ್ತಿತ್ತು ಅಂತಂದರೆ ಯು ಕ್ಯಾನ್ ಈಸಿಲಿ ರೈಟ್ ದ ಫ್ಲೋ ಚಾರ್ಟ್ ಫಾರ್ ದಿಸ್. ಡ್ರಾ ಅ ಫ್ಲೋ ಚಾರ್ಟ್ ಟು ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್, ಏರಿಯಾ ಆಫ್ ಅ ಟ್ರಯಾಂಗಲ್, ರೈಟ್? ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನು ಬೇಕಪ್ಪ ನಮಗಂತಂದ್ರೆ ಬ್ರೆಡ್ತ್ ಬೇಕು, ಹೈಟ್ ಬೇಕು. ಹೈಟ್ ಮತ್ತು ಬ್ರೆಡ್ತ್ ಎರಡೂ ಸಿಕ್ತು ಅಂತಂತಂದರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಏರಿಯಾ. ಏರಿಯಾದ ಫಾರ್ಮುಲಾ ಏನಪ್ಪ ಅಂತಂದರೆ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್, ದಟ್ ಈಸ್ ಹಾಫ್ ಇಂಟು 0.5 is nothing but 1/2 and breadth into height, right? So we will try to write now. ಇದರಲ್ಲಿ ನಾವು ಸ್ಟಾರ್ಟ್ ಸಿಂಬಲ್ಗೆ ಏನು ಯೂಸ್ ಮಾಡ್ಕೊಂಡು ನಾವು ನೋಡ್ರಿಲ್ಲ, ಓವಲ್ ಸಿಂಬಲ್, ಕರೆಕ್ಟ್ ಇದೆ. ದಿಸ್ ಇಸ್ ದ ಓವಲ್ ಸಿಂಬಲ್ ವಿ ಆರ್ ಯೂಸಿಂಗ್ ಟು ಮೇಕ್ ದ ಸ್ಟಾರ್ಟ್ ಆಫ್ ದ ಫ್ಲೋ ಚಾರ್ಟ್, ರೈಟ್? ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ರೀಡ್ ಮಾಡ್ಬೇಕೀಗ, ಅಂದರೆ ಇನ್ಪುಟ್ ಅಥವಾ ಔಟ್ಪುಟ್ ತಗೋಬೇಕು. ರೀಡ್ ಈಸ್ ನಥಿಂಗ್ ಬಟ್ ಇನ್ಪುಟ್, ಪ್ರಿಂಟ್ ಅನ್ನೋದು ನಮ್ಮದು ಔಟ್ಪುಟ್, ರೈಟ್? ಸೊ ನಾವಿಲ್ಲಿ ಪ್ಯಾರಲಲ್ಗ್ರಾಮ್ ಯೂಸ್ ಮಾಡ್ಕೊಂಡಿವಿ. ಸೊ ಸಿ, ಇನ್ಪುಟ್ ಮತ್ತು ಔಟ್ಪುಟ್ಗೆ ಪ್ಯಾರಲಲ್ಗ್ರಾಮ್ ಯೂಸ್ ಮಾಡ್ಕೋಬೇಕು, ರೈಟ್? ಪ್ಯಾರಲಲ್ಗ್ರಾಮ್ ಯೂಸ್ಡ್. ಸೊ ಇದರಲ್ಲಿ ನಾವು ಏನು ತಗೋಬೇಕು, ರೀಡ್ ಬಿ ಆ್ಯಂಡ್ ಹೆಚ್. ಬಿ ಅಂತಂದರೆ ಬ್ರೆಡ್ತ್ ಇಂಟು ಹೈಟ್, ಇದೆರಡು ವ್ಯಾಲ್ಯೂ ನಾವು ಯೂಸರಿಂದ ರೀಡ್ ಮಾಡ್ಕೊತೀವಿ, ರೈಟ್? ನೆಕ್ಸ್ಟ್ ಈಸ್ ಕಂಪ್ಯೂಟ್ ಅಥವಾ ಕ್ಯಾಲ್ಕುಲೇಟ್ ಅಥವಾ ಪ್ರಾಸೆಸ್. ಸಿ ಹಿಯರ್ ಪ್ರಾಸೆಸ್ಸಿಗೆ ನಾವು ಯಾವ ಸಿಂಬಲ್ ಯೂಸ್ ಮಾಡ್ಕೊತೀವಿ, ರೆಕ್ಟ್ಯಾಂಗಲ್, ರೈಟ್? ಇಲ್ಲಿ ರೆಕ್ಟ್ಯಾಂಗಲ್ನ ನಾವು ಯೂಸ್ ಮಾಡ್ಕೊಂಡೇವಿ. ಸೊ ಅದರಲ್ಲಿ ಫಾರ್ಮುಲಾ ಬಂದು ಏನಪ್ಪ ಅಂತಂದ್ರೆ ನಮ್ಮದು ಏರಿಯಾ ಈಸ್ ಈಕ್ವಲ್ ಟು 0.5 ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇಲ್ಲಿ ಯಾವ ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನಾವು
ಬಿ ಈಸ್ ಈಕ್ವಲ್ ಟು ನಾವು ಏನು ಕೊಡ್ಬೋದು, ಇಲ್ಲಿ ನಾವು 2 ಅಂತ ಕೊಡ್ಬೋದು. ಆಮೇಲೆ ಹೈಟ್ ಈಸ್ ಈಕ್ವಲ್ ಟು ಎಷ್ಟು ಕೊಡ್ಬೋದು ನಾವು 4 ಅಂತ ಕೊಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂತಂದರೆ ಏರಿಯಾ ಈಸ್ ಈಕ್ವಲ್ ಟು 0.5 ಇಂಟು ಬಿ ಇಂಟು ಹೆಚ್ ಆದಲ್ಲಿ ಬಿ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಆಗುತ್ತೆ 2 ಆಗುತ್ತೆ, ಹೆಚ್ ಇದ್ದಲ್ಲಿ 4 ಸಬ್ಸ್ಟಿಟ್ಯೂಟ್ ಆಗುತ್ತೆ, ರೈಟ್. ಸೊ ಅದೇ ಥರ 0.5 ಇಂಟು 2 ಇಂಟು 4 ಆಗುತ್ತೆ, ರೈಟ್. ಇದರಲ್ಲಿ 2 ಇಂಟು 4 ಏನಾಗುತ್ತೆ ಅಂತಂದರೆ 2 ಇಂಟು 4 ಅಂತಂದರೆ 8 ಇಂಟು 0.5 ಅಂತಂದರೆ 4, ರೈಟ್. ಸೊ ಯುವರ್ ಏರಿಯಾ ವಿಲ್ ಬಿಕಮ್ 4, ರೈಟ್. ನೆಕ್ಸ್ಟ್ ಈಸ್ ಪ್ರಿಂಟ್ ಏರಿಯಾ, ರೈಟ್. ಏರಿಯಲ್ಲಿ ನಮ್ಗೆ ಏನು ಸ್ಟೋರ್ ಆಗೈತಿ ಈಗ 4 ಅನ್ನೋದು ಆನ್ಸರ್ ಸ್ಟೋರ್ ಆಗೈತಿ. ಸೊ ಆ ಸ್ಟೋರ್ ಆಗಿದ್ದು ಆನ್ಸರ್ ಎಲ್ಲಿ ಬರುತ್ತೆ, ಪ್ರಿಂಟ್ ಅನ್ನೋ ಏರಿಯಾದಲ್ಲಿ ಬರುತ್ತೆ. ಸೊ ಈ ಏರಿಯಾ ಪ್ರಿಂಟ್ ಆದಾಗ ಸೊ ಇದಕ್ಕೆ ಯಾವ ಸಿಂಬಲ್ ಅಂತ ನೋಡ್ರಿ, ದಿಸ್ ಇಸ್ ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಎದಕ್ಕೆ ಯೂಸ್ ಮಾಡ್ಕೊತೀವಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇಲ್ಲಿ ಇನ್ಪುಟ್ಗೆ ಯೂಸ್ ಮಾಡಿದ್ದೀವಿ ಪ್ಲಸ್ ಇಲ್ಲಿ ಔಟ್ಪುಟ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ, ರೈಟ್. ಲಾಸ್ಟ್ ಸ್ಟೆಪ್ ಈಸ್ ಸ್ಟಾಪ್ಗೆ ಏನು ಯೂಸ್ ಮಾಡ್ಕೊತೀವಿ ನಾವು, ಓವಲ್ ಸಿಂಬಲ್, ರೈಟ್. ದಿಸ್ ಓವಲ್ ಸಿಂಬಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ರೈಟ್. ಸ್ಟಾಪಿಗೆ ನಾವು ಓವಲ್ ಸಿಂಬಲ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ಅಥವಾ ಡ್ರಾ ಎನಿ ಟೈಪ್ ಆಫ್ ಫ್ಲೋ ಚಾರ್ಟ್ಸ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ನೀವು ಯಾವುದೇ ಪ್ರಾಬ್ಲಮ್ನ ನಾವು ಫ್ಲೋ ಚಾರ್ಟ್ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಆ್ಯಂಡ್ ಪ್ಲೀಸ್ ಟ್ರೈ ಟು ಡ್ರಾ ಸಮ್ ಆಫ್ ದ ಫ್ಲೋ ಚಾರ್ಟ್ಸ್ ಆ್ಯಂಡ್ write some of the algorithm for some of the, for example, area of the circle, area of the triangle. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ತೊಗೊಳ್ರಿ. ಅದು ತೊಗೊಂಡಾಗ ನಿಮ್ಗೆ ಏನು ಗೊತ್ತಿರ್ಬೇಕಂತಂದರೆ ಅದರಲ್ಲಿ ನಾವು ಇನ್ಪುಟ್ ಏನು ಕೊಡಬೇಕು ಪ್ಲಸ್ ಅದರಲ್ಲಿ ಯಾವ ಫಾರ್ಮುಲಾ ಬರುತ್ತೆ ಇಷ್ಟು ಗೊತ್ತಿತ್ತಂತಂದರೆ ಯು ಕ್ಯಾನ್ ಈಸಿಲಿ ರೈಟ್ ದೀಸ್ ಫ್ಲೋ ಚಾರ್ಟ್ಸ್ ಆಸ್ ವೆಲ್ ಆಸ್ these algorithms and these flow charts, right? You can write very easily if you take any problem. Hope you have understood everything. So next phases will be explained in the next upcoming sessions. So if you have any doubts or if you have any questions, you can all refer PB Kotur book, Computer Concepts and C Programming 17th edition, or you can also use the book called Programming NCC by E. Balaguru Swami, right? You can also refer these two books for your reference. Thank you so much for watching. Be safe in home, learn digitally. We will see you in the next session. Thank you.